ಸ್ನೇಹಿತರೆ ನೋಡಿ, ಲ್ಯಾಂಡ್ ಬಂದು ಇದೆ ನೋಡಿ, ಫೆನ್ಸ್ ಮಾಡಿದರೆ ಲ್ಯಾಂಡ್ ಲಾಸ್ಟಲ್ಲಿದ್ದೀನಿ ನಾನು. ವಿಲೇಜು ಅಟ್ಯಾಚ್ ಇರ್ತಕ್ಕಂಥ ಪ್ರಾಪರ್ಟಿಗಳು. ಬಟ್ ಇದು 2 ಪ್ರಾಪರ್ಟಿ ಬರುತ್ತೆ. ಅಂದರೆ ಒಂದು ಬಂದು 1 ಎಕರೆ 10 ಸೆಂಟು. ಸೊ ಇವಾಗ ನಾನು ನಿಂತಿದ್ದೀನಲ್ಲ ಪ್ರಾಪರ್ಟಿ, ಇದು 1 ಎಕರೆ 10 ಸೆಂಟು. ಸೊ ಈ ಫೆನ್ಸ್ ಆದಮೇಲೆ ಆ ಕಡೆ ಇದೆ ನೋಡಿ. ಸೊ ಅದು ಬಂದು 2.5 ಎಕರೆ ಲ್ಯಾಂಡು, 2.5 ಎಕರೆ. ಅದರಲ್ಲಿ ಒಂದು 5 ಹುಣಸೆ ಮರ ಬರುತ್ತೆ. ಸೊ ಪ್ಲಸ್ ಒಂದು ಬೋರ್ ಇದೆ 2.5 ಎಕರೆ ಲ್ಯಾಂಡ್ಗೆ. ನೋಡಿ, ಗೇಟ್ ಇಟ್ಟಿದ್ದಾರಲ್ಲ, ಈ ಗೇಟ್ ಇಟ್ಟಿರೋದ್ರಿಂದ ಮುಂದೆಗಡೆ ಈ ದಾರಿ ಪರ್ಪಸ್ಗೆ ಬೇಕು ಅಂತ ಅವ್ರು ಲ್ಯಾಂಡ್ ಪರ್ಚೇಸ್ ಮಾಡಿದ್ದಾರೆ. ಸೊ ಹುಣಸೆ ಮರದ ಸೇರಿಸಿ ಪರ್ಚೇಸ್ ಮಾಡಿ, ಸೊ ಈ ಲ್ಯಾಂಡ್ ಪಕ್ಕನೂ ಫೆನ್ಸ್ ಮಾಡ್ಕೊಂಡು ಹೋಗಿದ್ದಾರೆ. ತೋರಿಸ್ತೀನಿ, ಮುಂದೆ ಹೋಗ್ತಾ ತೋರಿಸ್ತೀನಿ ಆ ಲ್ಯಾಂಡ್ ದಾರಿ. ಇದು ನಕಾಶೆ ರೋಡ್ಗೆ ಅಟ್ಯಾಚ್ ಇದೆ ಈ ಪ್ರಾಪರ್ಟಿ, 1 ಎಕರೆ 10 ಸೆಂಟು. ಸೊ ಈ 2.5 ಎಕರೆ ಬಂದು ಸಪ್ರೇಟಾಗೆ ನೋಡಿ, ಈ ಮನೆ ಪಕ್ಕದ ಅಂದರೆ ಈ ಲ್ಯಾಂಡ್ ಆಯ್ತಲ್ಲ, ಈ ಲ್ಯಾಂಡ್ ಕೊನೆ ಭಾಗದಿಂದ ದಾರಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾರೆ ಅವರು. ಪರ್ಚೇಸ್ ಮಾಡ್ಕೊಂಡು ಫೆನ್ಸ್ ಮಾಡ್ಕೊಂಡಿದ್ದಾರೆ ನೋಡಿ. ಈ ಕಡೆ ಒಂದು ಫೆನ್ಸ್ ಕಲ್ಲು ಇದೆ, ಆ ಕಡೆ ಇದೆ ಫೆನ್ಸ್ ಕಲ್ಲು, ತೋರಿಸ್ತೀನಿ ನಿಮಗೆ ಆ ಕಡೆ ಹೋಗ್ತಾ. ಯಾಕಂದರೆ 2 ಅಕ್ಕಪಕ್ಕ ಫೀಲ್ಡ್ ಇರೋದ್ರಿಂದ ಒಂದೇ ವಿಡಿಯೋ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಓನರ್ಸ್ ಬಂದು ಬೇರೆ ಓನರು ನೋಡಿ. ಅದಕ್ಕೆ ಆ ಗೇಟ್ ಇಟ್ಟಿರೋದಕ್ಕೆ ಅದಕ್ಕೆ ಸಪ್ರೇಟ್ ಓನರ್, ಬೇರೆ ಓನರು. ಅಪ್ರಾಕ್ಸಿಮೇಟ್ಲಿ ನೋಡಿ, ಅಲ್ಲಿ ಕ್ಲೀನ್ ಮಾಡಿದಾರಲ್ಲ ಗುಟ್ಟೆ ಕಲ್ಲು ನೋಡಿ, ಅಲ್ಲಿವರೆಗೂ ಬರುತ್ತೆ ಲ್ಯಾಂಡು. ಆ ಕಡೆ ಅಗಲ, ಈ ಕಡೆ ಬಂದು ನೋಡಿ ಈ ಫೆನ್ಸ್ ಕಲ್ಲು. ಸೊ ಮುಂದಕ್ಕೆ ಬಂದು ನೋಡಿ, ಅಲ್ಲಿ ಒಂದು ಹುಣಸೆ ಮರ ಇದೆ ನೋಡಿ, ಝೂಮ್ ಮಾಡ್ತೀನಿ ನೋಡಿ. ಒಂದು ಉದ್ದಕ್ಕೊಂದು ಮರ ಇದೆ, ಹುಣಸೆ ಮರ ಆದ್ಮೇಲೆ ಒಂದು ಹುಣಸೆ ಮರದ ಪಕ್ಕ ಒಂದು ಮರ ಕಾಣಿಸ್ತೀವಿ ನೋಡಿ. ನೋಡಿ ಹತ್ತತ್ರ ಚಿಕ್ಕದೊಂದು ಮರ ಇದೆಯಲ್ಲ ನೋಡಿ, ಆ ಮರದವರೆಗೂ ಬರ್ತಿದ್ದು ಲೆಂತು. ಹತ್ತತ್ರ ನೋಡಿ ಆ ಗುಟ್ಟೆ ಇದೆಯಲ್ಲ, ಆ ಗುಟ್ಟೆ ಹತ್ರ ಹೋಗಲ್ಲ, ಅಲ್ಲಿಂದ ಸ್ವಲ್ಪ ಕೆಳಕ್ಕೆ ಒಂದು 45 ಅಡಿ ಈ ಕಡೆ ಬರುತ್ತೆ ಗುಟ್ಟೆಯಿಂದ ನೋಡಿ. ಆ ಗುಟ್ಟೆ ಕಲ್ಗುಟ್ಟೆಯಿಂದ ಈ ಕಡೆ 45 ಅಡಿ ಈ ಕಡೆ ಬರುತ್ತೆ. 2.5 ಎಕರೆ ಫೀಲ್ಡ್ ಇದು. ಒಂದು ಬೋರ್ ಇದೆ. ಲ್ಯಾಂಡ್ ಸುತ್ತು ಫೆನ್ಸ್ ಮಾಡಿ ಅದ್ಬಸ್ತ್ ಮಾಡಿದ್ದಾರೆ. ಸಪ್ರೇಟಾಗಿ ಈ ಲ್ಯಾಂಡ್ಗೋಸ್ಕರ ರಸ್ತೆ ಪರ್ಚೇಸ್ ಮಾಡಿದ್ದಾರೆ. ಸೊ ಈ 1 ಎಕರೆ 10 ಸೆಂಟ್ ಪಕ್ಕನೇ ಆ ಲ್ಯಾಂಡ್ ರಸ್ತೆ ಬರುತ್ತೆ ನೋಡಿ. ಈ 1 ಎಕರೆ 10 ಸೆಂಟ್ ಬಂದು ಬೌಂಡ್ರಿ ಬಂದು ನೋಡಿ, ಅಲ್ಲಿ ಫೆನ್ಸ್ ಕಲ್ ಇದೆಯಲ್ಲ. ಸೊ ಅಲ್ಲಿಂದ ಲಾಸ್ಟ್ ಆ ಕಡೆ ಆಯಿತು. ಈ ಕಡೆ ಬಂದು ಈ ಕಡೆ ಒಂದು ಫೆನ್ಸ್ ಇದೆ, ಕೆಳಗಡೆ ಫೆನ್ಸ್ ಮಾಡಿದ್ದಾರೆ, ತೋರಿಸ್ತೀನಿ. ಸೊ ಈ 1 ಎಕರೆ 10 ಸೆಂಟಲ್ಲಿ ಕಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿಲ್ಲ ನೋಡಿ, ಎಲ್ಲ ಒಡಿಸಿ ಕ್ಲೀನ್ ಮಾಡಿಸಿದ್ದಾರೆ ಲ್ಯಾಂಡು. ಬಟ್ ಕಲ್ಲು ಎತ್ತಿಲ್ಲ, ಕಲ್ಲೆಲ್ಲ ರಿಮೂವ್ ಮಾಡಿದ್ರೆ ಲ್ಯಾಂಡೆಲ್ಲ ಚೆನ್ನಾಗಿದೆ ನೋಡಿ. ಅಲ್ಲೆಲ್ಲ ಕಲ್ಲೆಲ್ಲ ಒಡಿಸಿ ಎಲ್ಲ ಕಲ್ಲೆಲ್ಲ ನೀಟಾಗಿ ಕಟ್ಟಡ ಥರ ಕಟ್ಬಿಟ್ಟಿದ್ದಾರೆ. 2.5 ಎಕರೆಯಲ್ಲಿ ಕಟ್ಟಿ ಒಂದು ಸ್ಟೆಪ್ ಮಾಡಿದ್ದಾರೆ. ಸೊ ಸಾಯಿಲು ಒಳ್ಳೆ ಸಾಯಿಲೆ ಸ್ನೇಹಿತರೆ ನೋಡಿ, ರೆಡ್ ಸಾಯಿಲೆ. ಈ 1 ಎಕರೆ 10 ಸೆಂಟಲ್ಲಿ ಕಲ್ಲು ಒಡಿಸಿದ್ದಾರೆ, ಕಲ್ಲೆಲ್ಲ ಇನ್ನೂ ರಿಮೂವ್ ಮಾಡಲಿಲ್ಲ. ಯಾರಾದರೂ ಮನೆ ಕಟ್ತಕ್ಕಂಥ ಲ್ಯಾಂಡ್ ತೊಗೊಂಡವರು ಮನೆ ಕಟ್ಟೋದಕ್ಕೆ, ಬೋರ್ಡ್ರಸ್ಗೆ ಅದಕ್ಕೆಲ್ಲ ಯೂಸ್ ಆಗುತ್ತೆ ಕಲ್ಲಿದು ನೋಡಿ. ಲೊಕೇಶನ್ ನೋಡ್ಕೊಳ್ಳಿ, ಸುತ್ತು ಬೆಟ್ಟದ ಹಿಂದೆ ಇರತಕ್ಕಂಥ ಪ್ರಾಪರ್ಟಿದು, ಬೆಟ್ಟದ ಕೆಳಗಡೆ ಇರತಕ್ಕಂಥ ಪ್ರಾಪರ್ಟಿ. ಭಾಳ ಚೆನ್ನಾಗಿದೆ ಲೊಕೇಶನ್ನು, ಸುತ್ತು ಬೆಟ್ಟ ಇದೆ ನೋಡಿ. ಮನೆಗಳು ವಿಲೇಜ್ ಪಕ್ಕದ್ದೆ ನೋಡಿ, ಮನೆಗಳು ಇದೆ ಈ ಕಡೆ, ವಿಲೇಜು ಇದೆ. ತಾಲೂಕಿಗೆ ಹತ್ತಿರವಾಗ್ತಕ್ಕಂಥ ಜಾಗನೇ ಇದು. ಮತ್ತು ನೀರಾವರಿ ಇರ್ತಕ್ಕಂಥ ಜಾಗ ನೋಡಿ, ತೆಂಗು ಮತ್ತು ಈ ಕಡೆ ತೋಟಗಳು ಮಾಡ್ತಾ ಇರತಕ್ಕಂಥ ಜಾಗ ನೋಡಿ. ಅಲ್ಲಿ ಬಾಳೆ ಗಿಡ ಬೆಳೀತಾ ಇದ್ದಾರೆ, ಈ ಕಡೆ ಬಾಳೆ, ಸೌತೆಕಾಯಿ, ಟೊಮೊಟೊ ನೋಡಿ. ಈ ಕಡೆ ತೋರಿಸ್ತೀನಿ, ಈ ಕಡೆ ಲ್ಯಾಂಡು ನೋಡಿ. ಈ ಫೆನ್ಸಿಂಗು, ಈ ಲ್ಯಾಂಡ್ ಇದೆಯಲ್ಲ, ಈ ಫೆನ್ಸಿಂಗ್ಗೆ ಮುಕ್ತಾಯ ಆಗುತ್ತೆ. ಈ ಫೆನ್ಸಿಂಗ್ ನೋಡಿ, ಈ ಬರ್ಬ್ಗೆ ಈ 1 ಎಕರೆ 10 ಸೆಂಟ್ ಮುಕ್ತಾಯ ಹೋಗುತ್ತೆ. ಈ ಬರ್ಬ್ಗೆ ನೋಡಿ ಸ್ಟ್ರೈಟು. ಸೊ ಇದಾದಮೇಲೆ ಈ ಬರ್ಬಿಂದ ಆ ಕಡೆಗೆ ಅಪ್ರಾಕ್ಸಿಮೇಟ್ಲಿ ಒಂದು 30-35 ಅಡಿ ಬರುತ್ತೆ ಆ ಫೆನ್ಸಿಂಗಿಂದ ಈ ಬರ್ಬ್ಗೆ. ಇವರು 2.5 ಎಕರೆಯವರು ದಾರಿ ತೊಗೊಂಡು ಪರ್ಚೇಸ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ರಿಜಿಸ್ಟರ್ ಮಾಡ್ಕೊಂಡು ಫೆನ್ಸ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ವೀಡಿಯೋ ಅದು ಲ್ಯಾಂಡ್ ಕವರ್ ಮಾಡುವಾಯಿತು. ಸ್ವಲ್ಪ ಕಾಲು ಗೆಟ್ ಬಿದ್ದಿರೋದ್ರಿಂದ ಓಡಾಡೋಕೆ ಆಗ್ತಾಯಿಲ್ಲ ಜಾಸ್ತಿ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನೋಡಿ. ನನ್ನ ಗಾಡಿ ನಿಂತಿದೆಯಲ್ಲ ಅಲ್ಲಿ, ಸೊ ಅದು ಗೇಟ್ ಬಂದು 1 ಎಕರೆ 10 ಸೆಂಟದು. ಪ್ಲಸ್ ಆ ಕಡೆ ಬ್ಲ್ಯಾಕ್ ಕಲರ್ ಗೇಟ್ ಬಂದು ಅದು 2.5 ಎಕರೆಗೆ ಎಂಟ್ರೆನ್ಸು ನೋಡಿ. 1 ಎಕರೆ 10 ಸೆಂಟ್ದಿದ್ದು ಈ ಕಡೆ ಬೌಂಡ್ರಿ. ಸೊ ಈ ಲ್ಯಾಂಡು ಅಂದರೆ ಕೆಲವು ಕ್ಲೀನ್ ಮಾಡಿಸಿದ್ದಾರೆ, ಕೆಲವರು ಆ್ಯಸ್ ಇಟ್ ಈಸ್ ನ್ಯಾಚುರಲ್ ಹೇಗಿದೆಯೋ ಹಾಗೇ ಇದೆ ನೋಡಿ. ಈ ಥರ ಇದೆ ಲ್ಯಾಂಡು. ಸೊ ಅಗ್ರಿಕಲ್ಚರ್ಗೂ
ಸಿಗುತ್ತೆ. ಬಟ್ ಈ ಕಲ್ಲೆಲ್ಲ ಎತ್ಕೊಂಡ್ರೆ, ಈ ಕಲ್ಲೆಲ್ಲ ಎತ್ಬಿಟ್ರೆ ಒಂದು ಐ ಥಿಂಕ್ ಒಂದು ಎಕರೆ 10 ಸೆಂಟಲ್ಲಿ ಒಂದು 40 ಸೆಂಟು ಕಲ್ಲು ಹೋಗುತ್ತೆ ಅಂತ ಅಪ್ರಾಕ್ಸಿಮೇಟ್ ಹೇಳಿದ್ರೆ. 40 ಸೆಂಟ್ ಹೋದ್ರೂ ಒಂದು 70 ಸೆಂಟು ಒಳ್ಳೆ ಜಾಗ ಸಿಗುತ್ತೆ, ಉಳುಮೆ ಮಾಡ್ತಕ್ಕಂಥ ಜಾಗ. ನೋಡಿ ಈ ದಾರಿ ಬಂದು ಈ ಫೆನ್ಸಿಂಗಿಂದ ಆ ಫೆನ್ಸಿಂಗ್ ಅವ್ರು ತೊಗೊಂಡಿರೋದು. ಆ ಲ್ಯಾಂಡ್ 2.5 ಎಕರೆಗೆ. ಈ ಕಡೆ ಬಂದು ಈ ಒಂದು ಎಕರೆ 10 ಸೆಂಟ್ ಅವ್ರದ್ದು. ಸೊ ನನ್ನ ಗಾಡಿ ನಿಂತಿದ್ದಿಲ್ಲ, ಅದೇ ಗೇಟು. ಸೊ ಅಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಬಂದು ಅದು ನಕಾಶೆ ರೋಡು. ಆ ಕಡೆ ನಕಾಶೆ ರೋಡು 40 ಅಡಿ ರೋಡು. ಐ ಥಿಂಕ್ ಒಂದು 700 ಇಂದ 800 ಮೀಟ್ರು, ಅಪ್ರಾಕ್ಸಿಮೇಟ್ಲಿ ಒಂದು 3/4 ಕಿಲೋಮೀಟ್ರ್ ಬರುತ್ತೆ ಐ ಥಿಂಕ್ ಅಂದಾಜು. ಅದಾದಮೇಲೆ ನಿಮಗೆ ತಾರ್ ರೋಡು, ವಿಲೇಜ್ ರೋಡು. ಸೊ ಇಲ್ಲಿಂದ ಹೈವೇ ಬಂದು ನೋಡಿ, ಇಲ್ಲಿ ಗಾಡಿ ಎಲ್ಲ ಹೋಗ್ತಾಯಿದೆ, ಕಾಣಿಸ್ಬೋದು ನಿಮಗೆ. ಹೈವೇ ಬಂದು ಒಂದು 3 to 4 ಕಿಲೋಮೀಟ್ರಲ್ಲಿ, ಇಲ್ಲ 4 ಕಿಲೋಮೀಟ್ರಲ್ಲಿ ಹೈವೇ ಇದೆ. 4 ಕಿಲೋಮೀಟ್ರಲ್ಲಿ ಹೈವೇ ಬರುತ್ತೆ, ಹೊಗೆನಕಲ್ ಹೈವೇ. ನೋಡಿ, ಯಾರಾದರೂ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಸ್ನೇಹಿತರೆ. 2 ಲ್ಯಾಂಡು ತೋರಿಸಿದ್ದೀನಿ. ಎಡಭಾಗಕ್ಕೆ 1 ಎಕರೆ 10 ಸೆಂಟು, ಬಲಭಾಗಕ್ಕೆ 2.5 ಎಕರೆದು. ಸೊ ಇದೇ ದಾರಿಲಿ ಹೋಗಿ ಮುಂದೆ ಹುಣಸೆ ಮರ ಬರುತ್ತೆ, ಅದ್ರ ಪಕ್ಕದಲ್ಲಿ ಗೇಟು ಇಟ್ಕೊಂಡಿದ್ದಾರೆ, 2 ಗೇಟ್ ಇಟ್ಟಿದ್ದಾರೆ ಅವರು. ಆ ಕಡೆ 2.5 ಎಕರೆ ಬರುತ್ತೆ. ಸುತ್ತು ಲೊಕೇಶನ್ ನೋಡ್ಕೊಳ್ಳಿ. ಬೇಸಿಗೆ ಕಾಲ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಒಣಗ್ದಂಗಿದೆ, ಯಾಕಂದರೆ ಎಲ್ಲ ವರ್ಷದ ಬೆಳೆ. ನೋಡಿ, ಇದು ಅವರೆಕಾಯಿ ಇಲ್ಲ, ತೋಟ ಮಾಡೋದೆಲ್ಲ ಗ್ರೀನಾಗಿದೆ. ಆ ಕಡೆಲ್ಲ ತೋಟ ಮಾಡ್ತಾಯಿದ್ದಾರೆ, ಭತ್ತ, ತೆಂಗು ಎಲ್ಲ ಇದೆ ನೋಡಿ.